ಯಾಕಂದ್ರೆ ಎಲ್ಲರೂ ಒಂದೊಂದು ಡೈರೆಕ್ಷನ್ ದಲ್ಲಿ ಹೋಗಿ ಫೇಲ್ಯೂರ್ ಈಸ್ ಗ್ಯಾರಂಟಿ. ನಮ್ಮ ಸಮಾಜದಲ್ಲಿ ಇವತ್ತು ಆಗ್ತಿರೋದೇನಂದ್ರೆ ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ, ಐ ಫೀಲ್ ಸಕ್ಸಸ್ಫುಲ್. ನಾವು ತುಂಬಾ ಮುಂದೆ ಬಂದ್ವಿ, ನಮ್ಮ ಮನೆ ಆಯ್ತು, ನಮ್ದು ಸಾಧನೆ ಆಯ್ತು, ಎಲ್ಲ ಆಯ್ತು, ನಾನು ಸಕ್ಸಸ್ಫುಲ್. ಇನ್ನೊಬ್ರು ಹಂಗೆ ತಿಳ್ಕೊತಾರೆ. ಸಕ್ಸಸ್ ಇಲ್ಲದೆ ಇರೋನು ಒದ್ದಾಡ್ತಿರ್ತಾನೆ, ನಾನು ಹಿಂದೆ ಬಿದ್ದೀನಿ, ಅವ್ರು ಯಾರು ನಮ್ಗೆ ಕೇಳ್ತಾ ಇಲ್ಲ ಅಂತೇಳಿ. ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಇಂಡಿವಿಜುವಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ, ಅಡಾಪ್ಟ್ ಮಾಡೇಬೇಕು. ನಮ್ಮ ಕಡೆ ಚಾಯ್ಸ್ ಇದೆ ಇಲ್ಲ, ಬದಲಾವಣೆಯನ್ನ ಹೊಂದ್ಕೊಳ್ಳೇಬೇಕು. ಆದ್ರೆ ಇಂಡಿವಿಜುವಲ್ ಆಗಿ ಮಾಡೋ ಬದಲಿ ನಾವು ಆಸ್ ಎ ಗ್ರೂಪ್ ಮಾಡಬೇಕು. ಇದಕ್ಕೆ ನಮ್ದು ಒಂದೇ ಉದ್ದೇಶ ಏನಂದ್ರೆ ಪ್ರತಿ ವರ್ಷ ಯಾರನ್ನು ನಾವು ಅಲ್ಲಿಂದ ಇಲ್ಲಿ ಕರೆಸಿ ಇಲ್ಲಿಂದ ಅಲ್ಲಿ ಹೋಗಿ ಮಾಡೋ ಕಾರ್ಯಕ್ರಮಗಳು ವರ್ಕ್ಶಾಪ್ಗಳು ಅಲ್ಲೇ ಅಲ್ಲ. ಇಲ್ಲೇ ಇರ್ತಕ್ಕಂತಹ ಜನರು ಪ್ರತಿ ವರ್ಷದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ 1 ಅವರ್ ಎಲ್ಲರೂ ಬ್ರೇನ್ ಸ್ಟಾರ್ಮ್ ಮಾಡೋದು. ಈ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಸಮಾಜದಲ್ಲಿ ಏನ್ ಬದಲಾವಣೆ ಆಯ್ತು, ನಮ್ಮ ಸಮಾಜನ ಇದನ್ನ ಹೇಗೆ ಎದುರಿಸ್ಕೋತಾ ಬಂದಿದೆ, ಮುಂದಿನ ವರ್ಷದಲ್ಲಿ ಏನ್ ಬದಲಾವಣೆ ಆಗಬಹುದು, ಅದನ್ನ ನಾವು ಎಲ್ಲ ಸೇರಿ ಹೇಗೆ ಎದುರಿಸಬೇಕು, ಒಂದು ಲಿಸ್ಟ್ ಮಾಡಿ ಬ್ರೈನ್ ಸ್ಟಾರ್ಮ್ ಮಾಡಿ ಡಿಸ್ಕಸ್ ಮಾಡಿ. ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ಹಿರಿಯರು ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರನ್ನ ನಾವು ಒಟ್ಟಿಗೆ ಮಾಡ್ಕೊಂಡು ಈ ತರ ವರ್ಕ್ಶಾಪ್ ಅನ್ನು ನಾವು ಪ್ರತಿ ವರ್ಷ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ನಾವು ಮಾಡ್ತಾ ಹೋದ್ರೆ ನಮ್ಮ ಆರಾಧನೆಗಳು ಎಲ್ಲರೂ ಮೀನಿಂಗ್ಫುಲ್ ಆಗ್ತವೆ, ನಮ್ಮ ಸಮಾಜ ಗಟ್ಟಿ ಆಗ್ತದೆ. ಹೋದ ವರ್ಷ ಗಣೇಶ ಆರಾಧನೆಗಿಂತ ಈ ವರ್ಷ ಗಣೇಶ ಆರಾಧನೆ ಚೆನ್ನಾಗಿ ಮಾಡಿದ್ವಿ. ಯಾಕಂದ್ರೆ ಜಾಸ್ತಿ ಚಿಂತನೆಯನ್ನ ಮಾಡಿದ್ವಿ, ಹೆಂಗ್ ಮಾಡ್ಬೇಕು, ನೆಕ್ಸ್ಟ್ ಹೆಂಗ್ ಡೆವಲಪ್ ಮಾಡ್ಬೇಕು ಅಂತ. ಅದೇ ತರ ನಮ್ಮ ಸಮಾಜನ ನೆಕ್ಸ್ಟ್ ಲೆವೆಲ್ ಹೆಂಗ್ ಆಗ್ಬೇಕಂತ ನಾವು ಏನ್ ಚಿಂತನೆ ಮಾಡ್ತೀವಿ, ಒಂದು ಹಾಫ್ ಆನ್ ಅವರ್ ಸ್ಪಾಟು ಪ್ರತಿ ಆರಾಧನೆ ಇರ್ಬೋದು, ಉತ್ಸವ ಇರ್ಬೋದು, ಏನೇ ಇರ್ಬೋದು, ಒಂದು ಹಾಫ್ ಆನ್ ಅವರ್ ಟೈಮು ಕೂಡ ನಾವು ಸ್ಪೆಂಡ್ ಮಾಡೋದೇ ಇಲ್ಲ. ಇದು ನಮ್ಮ ದುರಂತ. ಇದನ್ನ ನಾವು ಮಾಡ್ತಾ ಹೋದ್ರೆ ಯಾರೋ ಬೆಂಗಳೂರಿನಲ್ಲಿ ಬರಬೇಕಾಗಿಲ್ಲ, ಅಮೆರಿಕಾದಿಂದ ಬಂದೇನೋ ಲೆಕ್ಚರ್ ಕೊಡಬೇಕಾಗಿಲ್ಲ. ಪ್ರಾಬ್ಲಮು ನಮ್ಮ ಹತ್ರ ಇದೆ, ಸೊಲ್ಯೂಷನ್ ನಮ್ಮ ಹತ್ರ ಇದೆ, ಶಕ್ತಿನೂ ನಮ್ಮ ಹತ್ರ ಇದೆ. ನಾವು ಆ ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೋಬಹುದು. ಇನ್ ಕೇಸ್ ಔಟ್ಸೈಡ್ ಪರ್ಸ್ಪೆಕ್ಟಿವ್, ಹೊರಗಡೆಯಿಂದ ಬಾಹ್ಯ ರೀತಿಯಿಂದ ಏನಾದರೂ ಇನ್ಪುಟ್ ಬೇಕಾದ್ರೆ ಮಾತ್ರ ಹೊರಗಡೆಯವರಲ್ಲಿ ಬಂದು ಜಾಯಿನ್ ಆಗ್ತಾರೆ. ಆದ್ರೆ ಈ ಕಾರ್ಯಾಗಾರಗಳು ಪ್ರತಿ ವರ್ಷ ವಿದೌಟ್ ಎನಿಬಡಿ ಇಟ್ ಶುಡ್ ರನ್, ಇದು ನಡಿಬೇಕು ಅಂತ ಒಂದು ಆಸೆ. ಆದಾಗಲೇ ಈ ಕಾರ್ಯಾಗ್ರಹ ಮಾಡಿದ್ದ ಸಫಲತೆ ಬರ್ತದೆ. ಇಲ್ಲಾಂದ್ರೆ ನಾವು ಬಂದ್ವಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ನಾವೇನೋ ಹೋಗಿ ಹೇಳ್ಬಂದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಫ್ಯಾಮಿಲಿಯಲ್ಲಿ ಹೋಗಿ ಖುಷಿ ಆಗ್ತಾರೆ, ನಮ್ಮ ಮನೆಯಲ್ಲಿ ಹೋಗಿ ಒಳ್ಳೆ ಮಾತಾಡಿ ಬಂದು ಅಂತ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಸಮಾಜಕ್ಕೆ ಏನೂ ಪ್ರಯೋಜನ ಇಲ್ಲ. ಮತ್ತೆ ನಾವು ಮುಂದೆ ಬಂದಂಗಾಗುತ್ತೆ, ಇನ್ನೊಬ್ರು ಹಿಂದೆ ಬಿದ್ದಂಗಾಗುತ್ತೆ. ಆದ್ರೆ ನಮ್ಮ ಸಮಾಜ ಮುಂದೆ ಬರುತ್ತಾರೆ ಈ ಕಾರ್ಯಾಗಾರಗಳು ಎಲ್ಲಾ ಕಡೆನೂ ಆಗ್ಬೇಕು. ವರ್ಷಕ್ಕೆ 1, 2, 3 ಕಾರ್ಯಾಗಾರ ಆಗಲೇಬೇಕು. ಆಗ್ಲಿಲ್ಲ ಅಂದ್ರೆ ನಮ್ಮ ಹುಡುಗರು ನಮ್ಮ ಮುಂದೆನೇ ಪ್ರಾಬ್ಲಮ್ ಹೇಳಲ್ಲ, ಬೇರೆ ಮುಂದೆ ಪ್ರಾಬ್ಲಮ್ ಹೇಳ್ಬಿಡ್ತಾರೆ. ನಾಳೆ ಹೋಗಿ ಅವ್ರು ಬೇರೆಯವ್ರ ಸೊಲ್ಯೂಷನ್ ಕೊಟ್ಟಾಗ ಅದು ಟ್ವಿಸ್ಟೆಡ್ ಸೊಲ್ಯೂಷನ್ ಇರುತ್ತೆ, ಬಿಸ್ನೆಸ್ ಓರಿಯೆಂಟೆಡ್ ಸೊಲ್ಯೂಷನ್ ಇರುತ್ತೆ. ನಮ್ಮ ಮಗನನ್ನ ಹ್ಯಾಕ್ ಹೈಜಾಕ್ ಮಾಡಬೇಕು ಅನ್ನೋ ಐಡಿಯಾದಿಂದ ಅವರು ಸೊಲ್ಯೂಷನ್ ಕೊಡ್ತಾರಲ್ಲ, ನಮ್ಮ ಮಕ್ಕಳು ನಮ್ಮ ಕೈ ಬಿಟ್ಟು